ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಒಂದು 5 ಫ್ಯಾಕ್ಟ್ಸ್ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಫ್ಯಾಕ್ಟ್ ನಂಬರ್ 1 ಬಂದ್ಬಿಟ್ಟು HSRP ನಂಬರ್ ಪ್ಲೇಟು. ಅಂದರೆ ಎಲೆಕ್ಷನ್ಗೂ ಮುಂಚೆ ಭಾಳ ಸುದ್ದಿ ಮಾಡ್ತು. ಎಲೆಕ್ಷನ್ ಸಮಯ ಬಂದಿದ್ದಕ್ಕೆ ಸ್ವಲ್ಪ ಎಲ್ಲ ಡೌನ್ ಆಗೋಗ್ಬಿಡ್ತು. ಸೊ ಎಲೆಕ್ಷನ್ಗೂ ಮುಂಚೆ ಸುದ್ದಿ ಮಾಡಿದಂಥ HSRP ನಂಬರ್ ಪ್ಲೇಟ್ ಏನಿದೆ ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್. ಸೊ ಈ ಒಂದು ನಂಬರ್ ಪ್ಲೇಟನ್ನು 2019ಕ್ಕೂ ಮುಂಚೆ ರಿಜಿಸ್ಟರ್ ಆಗಿರೋವಂಥ ಎಲ್ಲ ವೆಹಿಕಲ್ಸು ಕೂಡ, 2 ವೀಲರ್ ಆಗಿರ್ಬೋದು ಅಥವಾ 4 ವೀಲರ್ ಆಗಿರ್ಬೋದು, ಎಲ್ಲ ವೆಹಿಕಲ್ಸ್ಗೂ ಕೂಡ ಈ ಒಂದು ನಂಬರ್ ಪ್ಲೇಟನ್ನು ಹೊಸದಾಗಿ ಆನ್ಲೈನಲ್ಲಿ ಮಾತ್ರನೇ ಬುಕ್ ಮಾಡಿ ಆ ಒಂದು ನಂಬರ್ ಪ್ಲೇಟನ್ನು ತೊಗೊಬಂದು ನಾವು ಅಳವಡಿಸ್ಕೋಬೇಕು ಅಂತ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಆಯಿತು. ಸೊ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋದು ಈಗ ಆಲ್ರೆಡಿ ಅನೌನ್ಸ್ ಆಗಿದೆ ಗೌರ್ಮೆಂಟ್ ಕಡೆಯಿಂದ. ಅದು ಎಕ್ಸ್ಟೆಂಡ್ ಆಗುತ್ತಾ ಅಥವಾ ಅದೇ ಲಾಸ್ಟ್ ಡೇಟ್ ಆಗುತ್ತಾ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಬಟ್ ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು 31 ಮೇ, ಅಂದರೆ ಇದೇ ತಿಂಗಳ 31ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿರ್ತಕ್ಕಂಥದ್ದು. ಸೊ ಜೂನ್ 1ರಿಂದ ಏನಾಗ್ಬೋದು, ಫೈನ್ ಹಾಕ್ತಾರಾ ಏನು ಅಂತ ನೋಡೋದಾದರೆ, ಕೆಲವು ಅಂದರೆ ಸಾರಿಗೆ ಸಂಸ್ಥೆಯಲ್ಲಿ ಕೆಲವರು ಕೆಲಸ ಮಾಡ್ತಾರೆ. ಸೊ ಅವ್ರ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಬಂದಿರೋದೇನಪ್ಪ ಅಂತಂದರೆ, ಜೂನ್ 1ರಿಂದ ವೀಕ್ಲಿ ಒನ್ಸ್ 1,000 ರೂಪಾಯಿ ಫೈನ್ ಹಾಕ್ತಾರೆ ಅಂತ. ಅಂದರೆ 1,000 ರೂಪಾಯಿ ಫೈನ್ ಹಾಕಿ ಒಂದು ವಾರಕ್ಕೆ ಒಂದು ರಿಸಿಪ್ಟನ್ನು ಕೊಟ್ಟಿರ್ತಾರೆ. ಸೊ ಆ ವಾರದ ಒಳಗಡೆ ನೀವೇನಾದರೂ HSRP ನಂಬರ್ ಪ್ಲೇಟನ್ನು ಬುಕ್ ಮಾಡಿ ತೊಗೊಬಂದು ಅಳವಡಿಸ್ಕೊಂಡಿಲ್ಲ ಅಂತಂದರೆ ಆ 1 ವೀಕ್ ಆದಮೇಲೆ ಮತ್ತೆ 1,000 ಫೈನ್ ಹಾಕ್ತಾರೆ ಅಂತ. ಇನ್ ಕೇಸ್ ಚೆಕ್ ಮಾಡಬೇಕಾದ್ರೆ ನಾವು ಸಿಕ್ಕಾಕ್ಕೊಂಡ್ರೆ ಇದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಯಾಕಂದರೆ ವಾರಕ್ಕೆ 1,000 ಫೈನ್ ಹಾಕಿದ್ರೆ ಯಾರು ಕೂಡ ಜನ ಸುಮ್ಮನೆ ಇರೋದಿಲ್ಲ, ಹೇಳೋಕ್ಕಾಗಲ್ಲ. ಯಾಕಂದರೆ ಇವಾಗಿನ ಒಂದು ಕರ್ನಾಟಕ ಗೌರ್ಮೆಂಟಲ್ಲಿ ಖಜಾನೆಯಲ್ಲಿ ದುಡ್ಡಿಲ್ಲ. ಸೊ ಈ ಥರದ್ದು ಮಾಡಿದ್ರೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಬೇಗ HSRP ನಂಬರ್ ಪ್ಲೇಟನ್ನು, ಅಂದರೆ ಸ್ಟಾರ್ಟಿಂಗಲ್ಲಿ ಎಲೆಕ್ಷನ್ಗೂ ಮುಂಚೆ HSRP ನಂಬರ್ ಪ್ಲೇಟ್ ಬುಕ್ ಮಾಡೋ ಅಂಥದ್ದು ತುಂಬ ಕಷ್ಟ ಆಗ್ತಾಯಿತ್ತು. ಸರ್ವರ್ ಸರಿಯಾಗಿ ಸಿಗ್ತಾ ಇರಲಿಲ್ಲ, ಈ ಥರ ಆಗ್ತಿತ್ತು. ಬಟ್ ಇವಾಗ ಪರವಾಗಿಲ್ಲ. ಬುಕ್ ಮೈ HSRP ಅನ್ನೋ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಆರಾಮಾಗಿ ನೀವೇ ಬುಕ್ ಮಾಡ್ಕೋಬೋದು. ಹತ್ತಿರದ ಒಂದು ಶೋರೂಮ್ಗಳಿಗೆ ಆ ನಂಬರ್ ಪ್ಲೇಟ್ ಬರುತ್ತೆ. ಸೊ ಆ ನಂಬರ್ ಪ್ಲೇಟನ್ನು ಆರಾಮಾಗಿ ನಾವು ಅಳವಡಿಸ್ಕೋಬೋದು. ಸೊ ಇನ್ ಕೇಸ್ ಫೈನ್ ಏನಾದರೂ ಕನ್ಫರ್ಮ್ ಆಗಿಬಿಟ್ರೆ ತಿಂಗಳಿಗೆ ಹತ್ತಿರ 4,000 ನಮ್ಮ ಕಡೆಯಿಂದ ದೋಚ್ಕೊತಾರೆ. ಅದು ಅಷ್ಟರ ಮಟ್ಟಿಗೆ ಅಷ್ಟು ಸುಲಭ ಅಲ್ಲ, ನೋಡೋಣ. ಆದರೂ ನಂಬರ್ ಪ್ಲೇಟ್ ಅಳವಡಿಸೋವಂಥದ್ದು ನಮ್ಮ ಸೆಕ್ಯೂರಿಟಿಗೋಸ್ಕರ, ನಮಗೂ ಅದು ಒಂಥರ ಒಳ್ಳೆಯದೇ ಅಂತ ಅನಿಸುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಹಳೆ ವೆಹಿಕಲ್ಸ್ ಇದ್ದರೆ ನಿಮ್ಮ ಹತ್ರ, ಅದಕ್ಕೆ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ತಕ್ಕದ್ದು. ಈಗ ಫ್ಯಾಕ್ಟ್ ನಂಬರ್ 2 ಏನಪ್ಪ, ಪ್ರೈವೇಟ್ ಸ್ಕೂಲ್ಗಳಿಗೆ 30% ಫೀಸ್ ಹೈಕ್ ಮಾಡಿರ್ತಕ್ಕಂಥದ್ದು. ಸೊ 30% ಫೀಸ್ ಹೈಕ್ ಮಾಡಿರ್ತಕ್ಕಂಥದ್ದು ಅಂದರೆ ಸುಮ್ಮನೆ ತಮಾಷೆ ಅಲ್ಲ. ಈ ಒಂದು 30,000 ಒಂದು ಸ್ಕೂಲಲ್ಲಿ, ಯಾವುದೋ ಗ್ರಾಮೀಣ ಪ್ರದೇಶದ ಒಂದು ಸ್ಕೂಲಲ್ಲಿ ಒಂದು 30,000 ಒಂದು LKG ಅಥವಾ UKG ಮಗುಗೇ ಒಂದು ವರ್ಷಕ್ಕೆ 30,000 ಫೀಸ್ ಇರುತ್ತೆ. ಸೊ 30,000ಕ್ಕೆ ಡೈರೆಕ್ಟಾಗಿ 30% ಹೈಕ್ ಅಂದರೆ 39,000 ಆಗೋಯಿತು. ಹತ್ತಿರ 40,000, ಅಂದರೆ 10,000 ಒಂದು ವರ್ಷಕ್ಕೆ ಜಾಸ್ತಿ ಆಯಿತು ಇದ್ದಕ್ಕಿದ್ದಂಗೆ. ಯಾಕೆ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ ಅಂತಂದರೆ, ಎಲ್ಲ ರಾಜಕಾರಣಿಗಳದ್ದು ಕೂಡ ಸ್ಕೂಲ್ಸು, ಪ್ರೈವೇಟ್ ಕಾಲೇಜಸ್ಸು, ಇನ್ಸ್ಟಿಟ್ಯೂಷನ್ಸು ಇರ್ತವೆ. ಆದ್ದರಿಂದ ಯಾವುದೇ ವಿರೋಧ ಪಕ್ಷದವರು ಕೂಡ ಇದಕ್ಕೆ ವಿರೋಧವಾಗಿ ಮಾತಾಡೋದೇ ಇಲ್ಲ. 30% ಅಲ್ಲದಿದ್ದರೆ 40% ಮಾಡ್ಕೊಳ್ಳಿ, ನಮಗೂ ಅದರಲ್ಲಿ ಬರುತ್ತೆ ಅನ್ನೋ ರೇಂಜಲ್ಲೇ ಇರ್ತಾರೆ ಎಲ್ಲರೂ. ಅಂದರೆ ನೋಡಿ, ಈಗ ತಿಂಗಳಿಗೆ 2,000 ಕೊಡ್ತಾ ಇರ್ಬೋದಾಗಿದ್ದು, ರೇಷನ್ ದುಡ್ಡು ಕೊಡ್ತಾ ಇರೋದಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಮ್ಮ ಟ್ಯಾಕ್ಸಿಂದ ಗೌರ್ಮೆಂಟ್ಗೆ ಹೋಗುತ್ತೆ, ಗೌರ್ಮೆಂಟ್ ಕಡೆಯಿಂದ ಬರ್ತಾ ಇದೆ, ಲೆಕ್ಕ ಇದೆ. ಬಟ್ ಈ ಪ್ರೈವೇಟ್ ಸ್ಕೂಲ್ಸ್ಗೆ ನಾವೇನು ಡೈರೆಕ್ಟಾಗಿ ಫೀಸ್ ಕಟ್ತೀವಲ್ಲ, ಸೊ ಈ ಫೀಸು ಅವ್ರ ಜಾಬ್ಗೆ ಹೋಗುತ್ತೆ ಡೈರೆಕ್ಟಾಗಿ, ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ಗೂ ಹೋಗೋಲ್ಲ ಇದು ದುಡ್ಡು. ಏನೋ ಒಂದು ಪರ್ಸೆಂಟೇಜ್ ರೀತಿಯಲ್ಲಿ ಟ್ಯಾಕ್ಸ್ ರೂಪದಲ್ಲಿ ಹೋಗ್ಬೋದು, ಆದರೆ 30% ಹೈಕ್ ಆದಾಗ ಏನಾಗುತ್ತೆ, ಡೈರೆಕ್ಟಾಗಿ ಅವ್ರ ಜಾಬ್ಗೆ ಹೋಗುತ್ತೆ. ಅಂದರೆ ನೋಡಿ, ನಮ್ಮ ದುಡ್ಡನ್ನು ಟ್ಯಾಕ್ಸ್ ರೂಪಾಂತರ ತಗೊಂಡು ನಮಗೆ ಎಲ್ರಿಗೂ ಗೊತ್ತಾಗೋ ರೀತಿಯಲ್ಲಿ ನಾವೇ ಕೊಡ್ತಾಯಿದ್ದೀವಿ ಅವ್ರಿಗೆ ಅನ್ನೋ ಥರ ಕೊಡ್ತಾರೆ. ಆದರೆ ನಮ್ಮ ಕಡೆಯಿಂದ ಅವ್ರ ಜಾಬ್ಗೆ ಡೈರೆಕ್ಟಾಗಿ ಫೀಸ್ ಮುಖಾಂತರ ತೊಗೊತಾರೆ. ಇದೆಷ್ಟು ಮಟ್ಟಿಗೆ ಸರಿ ಅನ್ನೋದು ಗೊತ್ತಾಗ್ತಿಲ್ಲ. ಈ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಯಾಕಂದರೆ ಯಾವ್ಯಾವ ರಾಜಕಾರಣಿದು ಇನ್ಸ್ಟಿಟ್ಯೂಷನ್ಸ್ ಇದೆ, ಯಾವ್ಯಾವ ರಾಜಕಾರಣಿಗಳದ್ದು ಪ್ರೈವೇಟ್ ಸ್ಕೂಲ್ಸ್ ಇದ್ದಾವೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಮಾಹಿತಿ ಸಿಕ್ಕಿದೆ. ಸೊ ಈ ಮಾಹಿತಿಯಲ್ಲಿ ಒಂದಷ್ಟು ಜನರದ್ದು ಸ್ಕೂಲು ಮತ್ತು ಕಾಲೇಜಸ್ಸು ಯಾರ್ಯಾರ್ದಿದೆ ಅನ್ನೋದು ನಾನೊಂದು ಪೂರ್ತಿ ವೀಡಿಯೋನೇ ಮಾಡಿ ತಿಳಿಸ್ತೀನಿ ನಿಮಗೆ. ಈಗ ಫ್ಯಾಕ್ಟ್ ನಂಬರ್ 3, ಫ್ಯಾಕ್ಟ್ ನಂಬರ್ 3 ಏನಪ್ಪ ಅಂತಂದರೆ, MLC ಎಲೆಕ್ಷನ್ಸ್ ನಡೀತೆ, ಅಂದರೆ ಪದವೀಧರರ ಚುನಾವಣೆ. ಅಂದರೆ ಇದು ಡಿಗ್ರಿ ಆಗಿರೋವಂಥ ಎಲ್ಲ ಸ್ಟೂಡೆಂಟ್ಸು ವೋಟ್ ಮಾಡಿ ಎಲೆಕ್ಟ್ ಮಾಡುವಂಥ ಒಂದು ಚುನಾವಣೆ. ಪದವೀಧರ ಕ್ಷೇತ್ರದ ಈ ಚುನಾವಣೆ ಜೂನ್ 3ನೇ ತಾರೀಕು ಅಂದರೆ ಸೋಮವಾರ ನಡೆಯುತ್ತೆ. ಸೊ ಈ ಚುನಾವಣೆ ಪ್ರಯುಕ್ತ
ಮದ್ಯಪಾನ ಪ್ರಿಯರಿಗೆ ಒಳ್ಳೆ ಶಾಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸುಮಾರು ಒಂದು ವಾರ ಬೆಂಗಳೂರು ರೂರಲ್ ಡಿಸ್ಟಿಕಲ್ಲಿ ಬಾರ್ಗಳು ಯಾವುದೂ ಓಪನ್ ಮಾಡಲ್ಲ. ಯಾಕಂತಂದರೆ 1ನೇ ತಾರೀಕು ಸಾಯಂಕಾಲ 4 ಗಂಟೆಯಿಂದ ಆ್ಯಸ್ ಪರ್ ಎಲೆಕ್ಷನ್ ಕಮಿಷನು ಕ್ಲೋಸ್ ಆಗುತ್ತೆ ಎಲ್ಲ ಬಾರ್ಗಳು ಕೂಡ. 2ನೇ ತಾರೀಕು ರಜಾ, 3ನೇ ತಾರೀಕು ಎಲೆಕ್ಷನ್ನು, ಮತ್ತು 4ನೇ ತಾರೀಕು ಲೋಕಸಭಾ ಚುನಾವಣೆಯ ಒಂದು ರಿಸಲ್ಟು. ಹಾಗೆ 5ನೇ ತಾರೀಕು ಇದು ಜೂನ್ 3 ಏನು ನಡೆಯುತ್ತಲ್ಲ ಈಗ ಎಲೆಕ್ಷನ್ನು, ಸೊ ಅದು ಕೂಡ 6ನೇ ತಾರೀಕು ಒಂದು ರಿಸಲ್ಟ್ ಅಂತ ಹೇಳ್ತಿದ್ದಾರೆ. ಸೊ ಆದ್ದರಿಂದ 6ನೇ ತಾರೀಕುವರೆಗೂ ಕೂಡ 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ಕೂಡ ಎಲ್ಲ ಬಾರ್ಗಳು ಕ್ಲೋಸ್ ಇರ್ತವೆ. ಸೊ ಇದೊಂದು ಮದ್ಯಪಾನ ಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಓಕೆ, ನೀವ್ಯಾರಾದರೂ ಡಿಗ್ರಿ ಹೋಲ್ಡರ್ಸ್ ಇದ್ದರೆ ನಿಮ್ಮ ಕ್ಷೇತ್ರಗಳಲ್ಲಿ ಯಾವತ್ತೇ ಎಲೆಕ್ಷನ್ ಆಗಲಿ, MLC ಎಲೆಕ್ಷನ್ಸು, ಸೊ ಒಬ್ಬ ಒಳ್ಳೆ ಪ್ರಜ್ಞಾವಂತ ಯಾರಿರ್ತಾನೆ ವ್ಯಕ್ತಿ, ಅಲ್ಲೊಂದು ಕ್ಯಾಂಡಿಡೇಟು, ಅವನು ಕೂಡ ಅಟ್ಲೀಸ್ಟ್ ಅವನದು ಕೂಡ ಡಿಗ್ರಿ ಆಗಿದೆಯಾ ಇಲ್ವಾ ಒಂದು ಸರಿ ಚೆಕ್ ಮಾಡಿಬಿಟ್ಟು ಅಂಥವ್ರಿಗೆ ಯಾರಿಗಾದರೂ ಒಳ್ಳೆಯ ಒಂದು ಓದಿರೋವಂಥ ವ್ಯಕ್ತಿಗಳಿಗೆ, ಒಂದು ಒಳ್ಳೆ ಎಜುಕೇಷನ್ ಇರೋವಂಥ ವ್ಯಕ್ತಿಗಳನ್ನು ಗೆಲ್ಲಿಸ್ಕೊಂಡ್ರೆ ಮತ್ತು ಫ್ಯೂಚರಲ್ಲಿ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿರುವಂಥ ಎಲ್ಲ ಡಿಗ್ರಿ ಹೋಲ್ಡರ್ಸು ಕೂಡ ಒಂದು ಹೆಲ್ಪ್ ಆಗುತ್ತೆ. ಸೊ 4 ಬಂದುಬಿಟ್ಟು ಅತಿ ಹೆಚ್ಚಿನದಾಗಿ ನಮಗೆ ತುಂಬಾ ವೈರಲ್ ಆಯಿತು. ಒಂದು ಕಡೆ ಪ್ರಜ್ವಲ್ ರೇವಣ್ಣಂದು ಎಷ್ಟು ವೈರಲ್ ಆಯಿತು ಅದನ್ನು ಮುಚ್ಚೋಗೋ ಅಷ್ಟು ವೈರಲ್ ಆಗಿಬಿಡ್ತು ಇದ್ದಕ್ಕಿದ್ದಂಗೆ. ಯಾಕಂದರೆ ಬೆಂಗಳೂರಲ್ಲಿ ಆನೇಕಲ್ ಹತ್ತತ್ರ ಒಂದು ರೇವ್ ಪಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಬೆಂಗಳೂರಲ್ಲಿ ರೇವ್ ಪಾರ್ಟಿ, ಫ್ಯಾಕ್ಟ್ ನಂಬರ್ 4. ಇದು ಈಗ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ಕರ್ನಾಟಕದವ್ರಿಗಿಂತ ಬೇರೆ ಬೇರೆ ರಾಜ್ಯದವ್ರು ಬಂದು ನಮ್ಮ ಕರ್ನಾಟಕದಲ್ಲಿ ರೇವ್ ಪಾರ್ಟಿಗಳನ್ನ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಯಾಕಂತಂದರೆ ನಮ್ಮ ಕರ್ನಾಟಕದಲ್ಲಿ ಅದೇನು ಕಮಿಷನ್ ತೊಗೊಂಡು ಸುಮ್ಮನೆ ಎಲ್ಲ ಮುಚ್ಚಾಕ್ತಾರೋ ಅದೇನೋ, ಅದು ಒಳಗೊಳಗೆ ಏನು ನಡೀತೋ ಗೊತ್ತಿಲ್ಲ. ಸೊ ಆದ್ದರಿಂದ ಬೇರೆ ಬೇರೆ ರಾಜ್ಯದವರು ಬಂದು ನಮ್ಮ ಕರ್ನಾಟಕದಲ್ಲಿ ಈ ಥರ ಪಾರ್ಟಿಗಳನ್ನು ಮಾಡ್ತಾರೆ. ಈ ರೇವ್ ಪಾರ್ಟಿ ಅಂದರೆ ಏನು, ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ವಿಡಿಯೋ ಮಾಡಾಕ್ತೀನಿ. ಸಿಂಪಲಾಗಿ ಹೇಳಬೇಕು ಅಂತಂದರೆ, ರೇವ್ ಪಾರ್ಟಿ ಅಂತಕ್ಕಂಥದ್ದು ಅಫ್ಕೋರ್ಸ್ ಮದ್ಯಪಾನ, ಧೂಮಪಾನವನ್ನು ಹೊರತುಪಡಿಸಿ ಹಲವಾರು ಮಾದಕ ದ್ರವ್ಯಗಳು, ಮಾದಕ ಅಂದರೆ ಒಂದು ಒಳ್ಳೆ ಮತ್ತು ಬರೆಸುವಂತಹ ಒಂದು ವಸ್ತುಗಳನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಹಾಗೆಯೇ ಬಹಳಷ್ಟು ಸೆಕ್ಸುವಲ್ ಆ್ಯಕ್ಟಿವಿಟೀಸ್ ಇರ್ತವೆ ಅನ್ನೋದು ಇದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಬಟ್ ಇದನ್ನು ಡಿಫ್ರೆಂಟಾಗಿ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ, ಯಾರ್ಯಾರು ಪಾರ್ಟಿಗೆ ಬರಬೇಕು ಅನ್ನೋದನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ, ಮತ್ತು ಪಾರ್ಟಿ ಒಳಗಡೆ ಎಲ್ಲ ಏನೇನು ನಡೆಯುತ್ತೆ, ಸೊ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸು ಒಂದು ಟ್ವಿಟ್ಟರಲ್ಲಿ ಒಂದು ಪೋಸ್ಟ್ ಓಡಾಡ್ತಾ ಇತ್ತು. ನೀವು ಯಾರಾದರೂ ಗಮನಿಸಿದರೆ ನೋಡಿರ್ಬೋದು. ಆಂಧ್ರ ಪ್ರದೇಶದ ಹಲವಾರು ವ್ಯಕ್ತಿಗಳ ಮೇಲೆ ಇಂತಿಂಥವ್ರು ಬಂದು ಇಲ್ಲಿ ಪಾರ್ಟಿ ಮಾಡ್ತಾಯಿದ್ರು ಅಂತಕ್ಕಂಥದ್ದು, ಅಲ್ಲಿರೋವಂಥ ಒಬ್ಬ MLA ಮೇಲೆ ಒಂದು ಅನುಮಾನ ಬಂದಿತ್ತು. ಅದೇ ನಿಜಾನ ಸುಳ್ಳು ಇನ್ನೂ ಬಹಿರಂಗವಾಗಿ ಗೊತ್ತಾಗಲಿಲ್ಲ. ಆಮೇಲೆ ಆರ್ಟಿಸ್ಟ್ ಹೇಮಾ ಅವರು, ಸೊ ಆ ಆರ್ಟಿಸ್ಟ್ ಹೇಮಾ ಅವ್ರ ಮೇಲೆ ಹೆಚ್ಚಿನದಾಗಿ ಟ್ರೋಲ್ ಆಗಿದ್ದು, ಮತ್ತು ಅವರಿದ್ದಾರೆ ಅನ್ನೋದನ್ನು ಪೊಲೀಸ್ನವರು ಕನ್ಫರ್ಮ್ ಮಾಡಿದ್ದು, ಅದಾದಮೇಲೆ ನಾನು ಇಲ್ಲಿಲ್ಲ ಅನ್ನೋದನ್ನು ಒಂದು ವಿಡಿಯೋ ಬಿಟ್ಟಿದ್ದು. ಸೊ ಇವೆಲ್ಲ ನಡೀತು. ಬಟ್ ಅದು ಇನ್ನೂ ಯಾವ ರೀತಿ ಕೇಸ್ ಆಗುತ್ತೆ ಏನು ಅನ್ನೋದನ್ನು ಕಾದು ನೋಡಬೇಕು. ಅದಾದಮೇಲೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರು ಮತ್ತು ಒಳ್ಳೆ ಆ್ಯಕ್ಟರ್ ಆಗಿರ್ತಕ್ಕಂಥ ಶ್ರೀಕಾಂತ್ ಅವ್ರ ಮೇಲೆ, ಸೊ ಇವರಿಬ್ಬರ ಮೇಲೂ ಕೂಡ ಬಂತು. ಅವರು ಕೂಡ ಅವ್ರವ್ರದ ಒಂದು ಶ್ರೀಕಾಂತ್ ಅವ್ರ ಮನೆಯಲ್ಲೇ ಇದ್ಕೊಂಡು ನಾನು ಮನೆಯಲ್ಲೇ ಇದ್ದೀನಿ, ಅಲ್ಲೆಲ್ಲೂ ಇಲ್ಲ ಅಂತ ಒಂದು ವಿಡಿಯೋ ಆಚೆ ಹಾಕಿದ್ದು. ಮತ್ತು ಈ ಜಾನಿ ಮಾಸ್ಟರ್ ಅವರು ಅವ್ರದ್ದೊಂದು ಆಫೀಸಲ್ಲಿ ಇದ್ದೀನಿ ನಾನು, ನಮ್ಮ ಆಫೀಸಲ್ಲೇ ಇದ್ದೀನಿ, ನಾನು ಎಲ್ಲೂ ಹೋಗಿಲ್ಲ ಅಂತ ಅವರೊಂದು ವಿಡಿಯೋ ಬಿಡುಗಡೆ ಮಾಡಿದ್ದು. ಸೊ ಇವೆಲ್ಲ ಕೂಡ ಏನಾಗುತ್ತೆ ಅಂತಂದರೆ, ಯಾರಿದ್ದಾರೆ ಯಾರಿಲ್ವೋ ಅದು ಆ ಸ್ಪಾಟಲ್ಲಿ ಗೊತ್ತಾಗಲಿಲ್ಲ ಅಂತಂದ್ರೂ ವೈರಲ್ ಆಗಿದ ತಕ್ಷಣ ಅವ್ರಿಗೊಂದು ಬ್ಯಾಡ್ ನೇಮ್ ಅಂತೂ ಬಂದೇ ಬರುತ್ತೆ. ಸೊ ಈ ಥರದ ಪಾರ್ಟಿಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಈ ಥರದ ಪಾರ್ಟಿಗಳನ್ನು ಆಗದೇ ಇರೋ ರೀತಿಯಾಗಿ ನಮ್ಮ ಪೊಲೀಸ್ನವ್ರು ನೋಡ್ಕೋಬೇಕು ಅಂತ ನನ್ನ ಅನಿಸಿಕೆ. ನೋಡೋಣ ಈಗ ಅದು ಯಾವ ರೀತಿ ಏನು ಆ್ಯಕ್ಷನ್ ತೊಗೊತಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ತುಂಬ ಡೀಟೇಲ್ಸ್ ಇದೆ, ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಫ್ಯಾಕ್ಟ್ ನಂಬರ್ 5 ಏನಪ್ಪ ಅಂದರೆ, ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲು ಡೀಸೆಲ್ನ ದುಡ್ಡು ಕೊಟ್ಟು ತೊಗೋತೀವಿ, ಆದರೆ ಫ್ರೀಯಾಗಿ ಸಿಗೋವಂಥ 4 ಒಂದು ನಮಗೆ ಸೇವೆಗಳು ಸಿಗ್ತವೆ. ಸೊ ಅದು ಯಾವ್ದ್ಯಾವುದು ನಿಮ್ಗೆ ಯಾರಿಗಾದರೂ ಕೊಟ್ಟಿದ್ರೆ ನೀವು ಒಂದ್ಸರಿ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಫ್ರೀ ಏರ್ ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ನಾವೇನು ಕಾಸು ಕೊಡೋ ಹಾಗಿಲ್ಲ. ಅಲ್ಲಿ ಪೆಟ್ರೋಲ್ ಹಾಕ್ಸಿದ್ರು ಹಾಕ್ಸಿಲ್ಲ ಅಂದರೂ ಏರನ್ನು ನಾವು ತೊಗೋಬೋದು. ನಮ್ಮ ಗಾಡಿಗಳಿಗೆ ನಾವು ಏರ್ ಇಟ್ಟಿಸ್ಕೊಬೋದು. ಆ್ಯಂಡ್ ಇದರಲ್ಲಿ ನಮ್ಗೆ ಇಷ್ಟ ಆದರೆ ಅವ್ರಿಗೆ ಟಿಪ್ಸ್ ಕೊಡ್ಬೋದು, ಇಲ್ಲ ಅಂದರೆ ಅವ್ರಿಗೂ ಕಾಸು ಕೊಟ್ಟರೆ ಮಾತ್ರ ಏರ್ ಕೊಡ್ತೀವಿ ಅಂತ ಹೇಳೋ ಹಾಗಿಲ್ಲ. ಇದು ರೂಲ್ಸು. ಅದಾದಮೇಲೆ ಫ್ರೀ ಡ್ರಿಂಕಿಂಗ್ ವಾಟರ್ ಸಿಗಬೇಕು. ಫ್ರೀ ಡ್ರಿಂಕಿಂಗ್ ವಾಟರು ಅವ್ರದ್ದು ಯಾರದೇ ಪರ್ಮಿಷನ್ ಇಲ್ದಿರ ನಾವು ಹೋಗಿ ಕುಡಿಬೋದು. ಅಂದರೆ ಹಲವಾರು ಪೆಟ್ರೋಲ್ ಬಂಕ್ಗಳಲ್ಲಿ ಡ್ರಿಂಕಿಂಗ್ ವಾಟರ್ ಇರೋದಿಲ್ಲ, ಬಟ್ ಫ್ರೀ ಡ್ರಿಂಕಿಂಗ್ ವಾಟರ್ ಇರಬೇಕು ಅನ್ನೋದು ಗೌರ್ಮೆಂಟ್ ರೂಲ್ ಕೂಡ ಅದು. ಅದಾದಮೇಲೆ 3ನೇದು ಏನಪ್ಪ ಅಂತಂದರೆ ವಾಶ್ರೂಮ್ಸ್. ಆಲ್ಮೋಸ್ಟ್ ವಾಶ್ರೂಮ್ಸು ಕೂಡ
ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಇರ್ತವೆ. ಅಲ್ಲಿ ನಾವು ಯಾರು ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಹಾಕ್ಸ್ತೀವಲ್ಲ, ಸೊ ಪೆಟ್ರೋಲ್ ಹಾಕ್ಸಿದ್ರು ಹಾಕ್ಸಿಲ್ಲ ಅಂದರೂ ಯಾವುದೇ ಪೆಟ್ರೋಲ್ ಬಂಕ್ಗಳಲ್ಲಿ ನಾವು ವಾಶ್ರೂಮ್ಸನ್ನು ಯೂಸ್ ಮಾಡ್ಬೋದು. ಅದಾದಮೇಲೆ 4ನೇದು ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ಅನ್ಕೋತೀನಿ, ಫಸ್ಟ್ ಏಡ್ ಬಾಕ್ಸ್ ಅಂದರೆ ಫಸ್ಟ್ ಏಡ್ ಕಿಟ್. ಯಾರಾದರೂ ಹತ್ತಿರದ ಒಂದು ಪೆಟ್ರೋಲ್ ಬಂಕ್ನ ಹತ್ತಿರದಲ್ಲಿ ಆ ಸರೌಂಡಿಂಗ್ಸಲ್ಲಿ ಯಾರಾದರೂ ಬೈಕ್ ಓಡಿಸ್ಬೇಕಾದ್ರೆ ಅಥವಾ ಕಾರಲ್ಲೋ ಏನೋ ಒಂದು ಸ್ವಲ್ಪ ಬಿದ್ದು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಹತ್ತಿರದಲ್ಲಿರುವಂಥ ಪೆಟ್ರೋಲ್ ಬಂಕ್ ಹತ್ರ ನಾವು ಅವ್ರನ್ನ ಕರ್ಕೊಂಡೋದ್ರೆ ಫಸ್ಟ್ ಏಡ್ ಮಾಡಬೇಕು. ಅವರೇ ಆ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಯವರೇ ಯಾರಾದರೂ ಒಬ್ಬರು ಫಸ್ಟ್ ಏಡ್ ಮಾಡಬೇಕು. ಅದೆಲ್ಲನೂ ಕೂಡ ಅವ್ರಿಗೆ ಟ್ರೈನಪ್ ಮಾಡಿಯೇ ಪೆಟ್ರೋಲ್ ಬಂಕ್ಗೆ ಒಂದು ಪರ್ಮಿಷನನ್ನು ಕೊಡ್ತಕ್ಕಂಥದ್ದು. ಸೊ ಇದಿಷ್ಟು ಪೆಟ್ರೋಲ್ ಬಂಕ್ಸಲ್ಲಿ ಸಿಗುವಂತಹ ಒಂದು 4 ಫ್ರೀ ಸೇವೆಗಳು. ಓಕೆ, ಈ ನಂಬರ್ 5 ಏನು ಇವತ್ತು ನಾನು ಫ್ಯಾಕ್ಟ್ಸ್ ಹೇಳಿದ್ದೀನಲ್ಲ, ಅದರಲ್ಲಿ 2 ಫ್ಯಾಕ್ಟ್ಗಳಿಗೆ ತುಂಬ ಒಂದು ವಿಸ್ತೃತವಾಗಿ ಮಾತಾಡಬೇಕಾಗಿರೋವಂಥ 2 ಫ್ಯಾಕ್ಟ್ರಿ ಇದ್ದಾವೆ. ಒಂದು ರೇವ್ ಪಾರ್ಟಿದು ಮತ್ತು ಇನ್ನೊಂದು ಪ್ರೈವೇಟ್ ಸ್ಕೂಲ್ 30% ಹೈಕ್ ಆಗಿರ್ತಕ್ಕಂಥದ್ದು. ಪ್ರೈವೇಟ್ ಸ್ಕೂಲ್ಸಲ್ಲಿ ಫೀಸ್ 30% ಹೈಕ್ ಆಗಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಇನ್ನು ಬರೋವಂಥ ವೀಡಿಯೋಗಳಲ್ಲಿ ಇನ್ನೂ ಈ ಥರದ ಇಂಟ್ರೆಸ್ಟಿಂಗ್ ಒಂದು 5 ಫ್ಯಾಕ್ಟ್ರಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಈ ಫ್ಯಾಕ್ಟ್ಸ್ ಬಗ್ಗೆ ಅಥವಾ ಈ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡ್ಕೊಳ್ಳಿ. ಈ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂದರೆ ರಿಲೇಟಿವ್ಸ್ ಜೊತೆ ಈ ವಿಡಿಯೋನ ಶೇರ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ